ಚಿತ್ರದುರ್ಗದಲ್ಲಿ ರಸ್ತೆ ನಿರ್ಮಿಸತಕ್ಕಂಥ ನೆಪದಲ್ಲಿ ಹಣ ಗುಳುಮಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಶಾಸಕರ 1.65 ಕೋಟಿ ಅನುದಾನಕ್ಕೆ ಕನ್ನ ಹಾಕಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬರ್ತಾ ಇದೆ. ಇದು ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ಶಾಸಕರ 1.65 ಕೋಟಿ ಅನುದಾನಕ್ಕೆ ಕನ್ನ ಹಾಕಿದ ಆರೋಪ. ಜಾನುಕೊಂಡ ಗೊಡಬನಾಳ್ ರಸ್ತೆ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆಯಾ? ಹಾಗಾದ್ರೆ ಹಳೆ ಡಾಂಬರು ಮೇಲೆಯೇ ಹೊಸ ಡಾಂಬರು ಹಾಕಿರತಕ್ಕಂಥ ಆರೋಪ ಇದೀಗ ಕೇಳಿಬಂದಿರತಕ್ಕಂಥದ್ದು. ಸಾರ್ವಜನಿಕ ತೆರಿಗೆ ಹಣ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಈಗ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗ ಜಿಲ್ಲೆಯ ಜಾನುಕೊಂಡ ಕೊಡಬನಾಳ್ ರಸ್ತೆ ಕಾಮಗಾರಿ ಇದೀಗ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಸುಮಾರು 1.65 ಕೋಟಿ ಶಾಸಕರ ಅನುದಾನದಲ್ಲಿ ನಡೀತಿರತಕ್ಕಂಥ ಈ ಒಂದು ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಳೆಯ ಡಾಂಬರು ರಸ್ತೆಯನ್ನು ಸಂಪೂರ್ಣ ತೆರವುಗೊಳಿಸದೆ ಅದರ ಮೇಲೆಯೇ ಹೊಸ ಡಾಂಬರು ಹಾಕಲಾಗ್ತಿದೆ ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಆರೋಪ. ಡಾಂಬರ್ ರಸ್ತೆ ಮೇಲೆ 5 ವರ್ಷ ಮೇಂಟೆನೆನ್ಸ್ ಇತ್ತು. ಆ ಮೇಂಟೆನೆನ್ಸ್ ಇರೋದ್ರಿಂದ 5 ವರ್ಷ ಮೇಂಟೆನೆನ್ಸ್ ಮಾಡಲ್ದಲೆ ಮತ್ತೆ ಅಮೌಂಟನ್ನು ಹಾಕಿ ರೋಡ್ ಮಾಡೋಕ್ಕೆ ಹೇಳಿ ಇದನ್ನು ಮಾಡಿದ್ದಾರೆ. ಡಾಂಬರ್ ರಸ್ತೆ ಮೇಲೆ ಹಾಕಿದರೆ ಅದು ಡಾಂಬರ್ ನಿಲ್ಲಲ್ಲ. ಆದ್ದರಿಂದಾಗಿ ಇದನ್ನ ಮೆಟ್ಲಿಂಗು ಜಲ್ಲಿ ಎಮ್ಸೆಂಡ್ ಯಾವುದೇ ಇದ್ದರೂ ಅದನ್ನ ಕ್ವಾಂಟಿಟಿ ಕಮ್ಮಿ ಮಾಡೋದ್ರಿಂದ ನಾವು ಕ್ವಾಂಟಿಟಿ ಕೇಳ್ತಾ ಇದ್ವಿ. ಸಿಯಲ್ಲಿ 165 ಲಕ್ಷಗಳಿಗೆ ಅನುಮೋದನೆಗೊಂಡಿದ್ದು, ಸದರಿ ಅನುಮೋದನೆಗೊಂಡ ಅನುದಾನದಲ್ಲಿ 4,480 ಮೀಟ್ರು ರೀಸರ್ಫೇಸ್ ಅಂದರೆ ಮರು ಡಾಂಬರೀಕರಣವನ್ನು ಅನುಮೋದನೆ ಪಡೆದು ಕಾಮಗಾರಿಯನ್ನು ಪ್ರೋಗ್ರೆಸ್ಸಲ್ಲಿ ಇದೆ. ಈ ಮರು ಡಾಂಬರೀಕರಣಕ್ಕೆ ನಮ್ಮಲ್ಲಿ ಒಂದು ಕೆಲವು ಪ್ರೊಸೀಜರ್ಸ್ ಇದೆ. ಇಲ್ಲಿ ಇರ್ತಕ್ಕಂಥ ಏನು ನಮ್ಮ FBD ಟೆಸ್ಟ್ ಏನಿದೆ, ಇದನ್ನು ಬೆಂಗಳೂರು ಸಂಸ್ಥೆಯವರು ಕೀಸ್ಟೋನ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಅಂತ ಹೇಳಿಬಿಟ್ಟು ಇವ್ರುಗಳು ಬಂದು ರೋಡನ್ನು ಅನಾಲಿಸಿಸ್ ಮಾಡಿ ರೋಡ್ ಮೇಲೆ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ರೀಸರ್ಫೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ರಿಪೋರ್ಟ್ ಕೊಡ್ತಾರೆ. ಮೊದಲಿಗೆ ನಾವು ಅಂದಾಜು ಪತ್ರಿಕೆ ತಯಾರಿಸೋದಕ್ಕಿಂತ ಮುಂಚೆ ಆ ರಸ್ತೆಗೆ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿ ಮೇಲೆ ನಾವು ಅಂದಾಜು ಪಟ್ಟಿಯನ್ನು ತಯಾರಿಸಿ ನಮ್ಮ ಕೇಂದ್ರ ವಲಯ ಇಲ್ಲ ಅಂದರೆ ನಮ್ಮ SC ಆಫೀಸಿಂದ ಅನುಮೋದನೆ ಪಡೆದು KTTP ಆಕ್ಟ್ ಪ್ರಕಾರ ಟೆಂಡರ್ ಕರೆದು ಗುತ್ತಿಗೆಯನ್ನು ಆಹ್ವಾನ ಮಾಡಿ ಗುತ್ತಿಗೆದಾರರಿಗೆ